ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಸ್ತನ ಕ್ಯಾನ್ಸರ್ ಜಾಗೃತಿ ಬಗ್ಗೆ ಮಾತಾಡೋಣ. ಇದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ ಹಿಡಿದು ನಾವ್ ಯಾವೆಲ್ಲ ಕ್ರಮಗಳನ್ನ ತಗೋಬೋದು ಅನ್ನೋವರೆಗೂ ಪ್ರತಿಯೊಂದು ಪ್ರಮುಖ ಮಾಹಿತಿಯನ್ನ ನೋಡ್ತಾ ಹೋಗೋಣ. ಸರಿ, ನಾವಿವತ್ತು 4 ಮುಖ್ಯ ವಿಷಯಗಳನ್ನ ಕವರ್ ಮಾಡ್ತೀವಿ. ಮೊದಲು ಕ್ಯಾನ್ಸರ್ ಅಂದ್ರೆ ಏನು ಅಂತ ಬೇಸಿಕ್ಸ್ ತಿಳ್ಕೊಳ್ಳೋಣ. ಆಮೇಲೆ ಯಾವೆಲ್ಲ ಎಚ್ಚರಿಕೆಯ ಲಕ್ಷಣಗಳನ್ನ ಗಮನಿಸಬೇಕು ಅನ್ನೋದನ್ನ ನೋಡೋಣ. ಮೂರನೇದಾಗಿ ಇದನ್ನ ತಡೆಯೋಕೆ ಮತ್ತೆ ಪರೀಕ್ಷೆ ಮಾಡಿಸ್ಕೊಡೋಕೆ ಏನೆಲ್ಲ ದಾರಿಗಳಿವೆ ಅಂತ ಚರ್ಚೆ ಮಾಡೋಣ. ಕೊನೆಗೆ ಸ್ತನ ಕ್ಯಾನ್ಸರ್ ಬಗ್ಗೆ ಇರೋ ಒಂದಿಷ್ಟು ಸತ್ಯ ಮಿಥ್ಯಗಳನ್ನ ಬೇರ್ಪಡಿಸೋಣ. ಓಕೆ, ಹಾಗಿದ್ರೆ ಮೊದಲನೇ ಭಾಗಕ್ಕೆ ಬರೋಣ. ಸ್ತನ ಕ್ಯಾನ್ಸರ್ ಅಂದ್ರೆ ಮೂಲಭೂತವಾಗಿ ಏನು, ಅದು ಎಲ್ಲಿಂದ ಶುರುವಾಗತ್ತೆ? ಈ ಪ್ರಶ್ನೆಗಳಿಗೆ ಉತ್ತರ ಹುಡ್ಕೋಣ. ಅಮೆರಿಕಾದ ಸಿಡಿಸಿ ಅಂದ್ರೆ ಸೆಂಟರ್ಸ್ ಫಾರ್ ಡಿಸೀಸ್ ಕಂಟ್ರೋಲ್ ಹೇಳೋ ಪ್ರಕಾರ ಸ್ತನ ಕ್ಯಾನ್ಸರ್ ಅಂದ್ರೆ ಸ್ತನದಲ್ಲಿರೋ ಜೀವಕೋಶಗಳು ನಮ್ಮ ಕಂಟ್ರೋಲ್ ತಪ್ಪಿ ಬೆಳೆಯೋಕೆ ಶುರು ಮಾಡೋದು ಅಷ್ಟೇ. ಅಂದ್ರೆ ಸಾಮಾನ್ಯವಾಗಿ ನಮ್ಮ ದೇಹದಲ್ಲಿ ಕೋಶಗಳು ಒಂದು ಕ್ರಮಬದ್ಧವಾಗಿ ಬೆಳೆದು ಸಾಯ್ತವೆ. ಆದ್ರೆ ಇಲ್ಲಿ ಆ ನಿಯಂತ್ರಣವೇ ಇರೋದಿಲ್ಲ. ಇದು ಎಲ್ಲಿ ಶುರುವಾಗತ್ತೆ ಅಂತ ಅರ್ಥ ಮಾಡ್ಕೊಳ್ಳೋಕೆ ಸ್ತನದ ರಚನೆ ಬಗ್ಗೆ ಸ್ವಲ್ಪ ತಿಳ್ಕೋಬೇಕು. ನೋಡಿ, ಸ್ತನದಲ್ಲಿ ಲಾಬ್ಯೂಲ್ಸ್ ಅಂತ ಗ್ರಂಥಿಗಳಿರ್ತವೆ. ಇವು ಹಾಲುತ್ಪಾದನೆ ಮಾಡ್ತವೆ. ಆ ಹಾಲನ್ನ ಸಾಗೋಸಕ್ಕೆ ಡಕ್ಟ್ಸ್ ಅಂತ ಸಣ್ಣ ಟ್ಯೂಬ್ಸ್ಗಳಿರ್ತವೆ. ಇಂಟ್ರೆಸ್ಟಿಂಗ್ ಅಂದ್ರೆ ಹೆಚ್ಚಿನ ಸ್ತನ ಕ್ಯಾನ್ಸರ್ಗಳು ಶುರು ಆಗೋದೇ ಈ ಡಕ್ಟ್ಸ್ ಅಥವಾ ಲಾಬ್ಯೂಲ್ಸ್ಗಳಿಂದ. ನೋಡಿ, ಈ ಅಂಕಿ ಅಂಶಗಳು ಒಂದು ಮುಖ್ಯವಾದ ವಿಚಾರವನ್ನ ಹೇಳ್ತವೆ. ಸುಮಾರು 70-80% ಸ್ತನ ಕ್ಯಾನ್ಸರ್ ಪ್ರಕರಣಗಳು ಶುರುವಾಗೋದು ಆ ಹಾಲು ಸಾಗಿಸೋ ನಾಳಗಳಿಂದ ಅಂದ್ರೆ ಡಕ್ಟ್ಸ್ಗಳಿಂದ. ಇದೇ ಅತಿ ಸಾಮಾನ್ಯವಾಗಿ ಕಂಡುಬರೋ ಸ್ತನ ಕ್ಯಾನ್ಸರ್ನ ವಿಧ. ಸರಿ, ಈಗ ನಾವು ಯಾವೆಲ್ಲ ಲಕ್ಷಣಗಳ ಬಗ್ಗೆ ಎಚ್ಚರವಾಗಿರ್ಬೇಕು ಅನ್ನೋದನ್ನ ನೋಡೋಣ. ಕ್ಯಾನ್ಸರ್ ಅಂದ ತಕ್ಷಣ ಎಲ್ರೂ ತಲೆಗೂ ಬರೋದು ಗಡ್ಡೆ ಅಲ್ವಾ? ಆದ್ರೆ ಅದರಾಚೆಗೂ ಕೆಲವು ಸಂಕೇತಗಳಿವೆ. ಅವು ಯಾವುವು ಅಂತ ತಿಳ್ಕೊಳ್ಳೋಣ ಬನ್ನಿ. ಹಾಗಾದ್ರೆ ನಮ್ಮ ಮುಂದಿರೋ ಪ್ರಶ್ನೆ ಇದೆ, ಕ್ಯಾನ್ಸರ್ ಅಂದ್ರೆ ಯಾವಾಗ್ಲೂ ಗಡ್ಡೆ ಇರ್ಲೇಬೇಕಾ? ಇದು ಎಲ್ಲರೂ ನಂಬಿರೋ ವಿಚಾರ. ಆದ್ರೆ ಇದರಲ್ಲಿ ಸತ್ಯಾಂಶ ಎಷ್ಟಿದೆ? ಉತ್ತರ ಇಲ್ಲ, ಗಡ್ಡೆ ಇರ್ಲೇಬೇಕು ಅಂತೇನಿಲ್ಲ. breastcancer.org ತರಹದ ಅಧಿಕೃತ ಮೂಲಗಳು ಹೇಳೋದೇನು ಅಂದ್ರೆ, ಕೆಲವೊಮ್ಮೆ ಕ್ಯಾನ್ಸರ್ ಶುರುವಾದಾಗ ಅದರಲ್ಲೂ ಆರಂಭದ ಹಂತದಲ್ಲಿ ಯಾವುದೇ ಗಡ್ಡೆ ಕಾಣಿಸ್ದೇ ಇಬೋದು. ಸೊ ಗಡ್ಡೆ ಒಂದೇ ಲಕ್ಷಣ ಅಂತ ಅನ್ಕೊಳ್ಳೋದು ಸರಿಯಲ್ಲ. ಹಾಗಾದ್ರೆ ಬೇರೆ ಯಾವೆಲ್ಲಾ ಲಕ್ಷಣಗಳನ್ನ ಗಮನಿಸಬೇಕು? ಮೇಯೋ ಕ್ಲಿನಿಕ್ನಂತಹ ಸಂಸ್ಥೆಗಳು ಕೆಲವು ಸೂಚನೆಗಳನ್ನ ಕೊಟ್ಟಿವೆ. ಉದಾಹರಣೆಗೆ, ಸ್ತನದಲ್ಲಿ ಗಡ್ಡೆ ಅಥವಾ ದಪ್ಪ ಆಗೋದು, ಕಂಕುಳಲ್ಲಿ ಅಥವಾ ಕತ್ತಿನ ಹತ್ತಿರ ಊತ. ಅಷ್ಟೇ ಅಲ್ಲ, ಚರ್ಮದಲ್ಲಿ ಬದಲಾವಣೆ ಆಗಬಹುದು, ಕಿತ್ತಳೆ ಹಂಗಿನ ಸಿಪ್ಪೆ ತರ ಕಾಣಿಸಬಹುದು. ಮೊಲೆತೊಟ್ಟಿನ ಆಕಾರ ಬದಲಾಗೋದು, ಅದರಿಂದ ದ್ರವ ಬರೋದು, ಸ್ತನದ ಗಾತ್ರ ಅಥವಾ ಆಕಾರದಲ್ಲಿ ಬದಲಾವಣೆ ಅಥವಾ ಅಸಾಮಾನ್ಯ ನೋವು ಕೂಡ ಲಕ್ಷಣಗಳಾಗಿರಬಹುದು. ಅದಕ್ಕೆ ಗಡ್ಡೆ ಒಂದೇ ಅಲ್ಲ, ಈ ಎಲ್ಲಾ ಬದಲಾವಣೆಗಳ ಬಗ್ಗೆಯೂ ಗಮನ ಇಡೋದು ತುಂಬಾನೇ ಮುಖ್ಯ. ಸರಿ, ಲಕ್ಷಣಗಳ ಬಗ್ಗೆ ಈಗ ನಮಗೆ ಗೊತ್ತಾಯ್ತು. ಈಗ ಮುಂದಿನ ಪ್ರಶ್ನೆ, ಇದನ್ನ ತಡೆಯೋಕೆ ಅಥವಾ ಬೇಗ ಪತ್ತೆ ಹಚ್ಚೋಕೆ ನಾವೇನ್ ಮಾಡ್ಬೋದು? ಅಂದ್ರೆ ಪ್ರೋಆಕ್ಟಿವ್ ಆಗಿ ಯಾವೆಲ್ಲ ಸ್ಟೆಪ್ಸ್ ತಗೋಬೋದು ಅಂತ ನೋಡೋಣ. ನೋಡಿ, ಕೆಲವೊಂದು ವಿಷಯಗಳು ನಮ್ಮ ಕೈಯಲ್ಲಿ ಇರೋದಿಲ್ಲ ಅಲ್ವಾ? ಉದಾಹರಣೆಗೆ ನಮ್ಮ ಫ್ಯಾಮಿಲಿ ಹಿಸ್ಟ್ರಿ, ಅದನ್ನ ನಾವು ಬದಲಾಯಿಸೋಕ್ಕಾಗಲ್ಲ. ಆದ್ರೆ ಇಲ್ಲೊಂದು ಒಳ್ಳೆ ಸುದ್ದಿ ಇದೆ. ನಮ್ಮ ಜೀವನ ಶೈಲಿಯಲ್ಲಿ ಒಂದಷ್ಟು ಬದಲಾವಣೆ ಮಾಡ್ಕೊಳ್ಳೋದ್ರಿಂದ ಸ್ತನ ಕ್ಯಾನ್ಸರ್ ಬರೋ ಅಪಾಯವನ್ನ ಖಂಡಿತವಾಗಿಯೂ ಕಡಿಮೆ ಮಾಡ್ಕೋಬಹುದು. ಇದು ನಮ್ಮ ಕೈಯಲ್ಲೇ ಇದೆ. ಹಾಗಾದ್ರೆ ಯಾವೆಲ್ಲ ಬದಲಾವಣೆಗಳು? ಮೇಯೋ ಕ್ಲಿನಿಕ್ ಕೆಲವು ಸರಳವಾದ ಆದ್ರೆ ತುಂಬಾನೇ ಪರಿಣಾಮಕಾರಿಯಾದ ಹೆಜ್ಜೆಗಳನ್ನ ಹೇಳುತ್ತೆ. ಮೊದಲನೇದಾಗಿ ಆಲ್ಕೋಹಾಲ್ ಸೇವನೆಯನ್ನ ಕಡಿಮೆ ಮಾಡೋದು. ಎರಡನೇದು ಆರೋಗ್ಯಕರ ತೂಕವನ್ನ ಕಾಪಾಡ್ಕೊಳ್ಳೋದು. ಮೂರನೇದು ದೈಹಿಕವಾಗಿ ಆಕ್ಟಿವ್ ಆಗಿರೋದು, ಅಂದ್ರೆ ವಾರಕ್ಕೆ ಕನಿಷ್ಠ 150 ನಿಮಿಷವಾದ್ರೂ ವ್ಯಾಯಾಮ ಮಾಡೋದು. ತಾಯಂದಿರಾಗಿದ್ರೆ ಮಗುವಿಗೆ ಹಾಲುಣಿಸೋದ್ರಿಂದಲೂ ರಕ್ಷಣೆ ಸಿಗ್ಬೋದು ಅಂತ ಅಧ್ಯಯನಗಳು ಹೇಳ್ತವೆ. ಇನ್ನೊಂದು ಮುಖ್ಯವಾದ ವಿಚಾರ ಅಂದ್ರೆ ಜಾಗೃತಿ. ಮಮೋಗ್ರಾಮ್ ಪರೀಕ್ಷೆಗಳು ತುಂಬಾ ಮುಖ್ಯ. ಆದ್ರೆ ನೆನ್ಪಿಡಿ, ಸುಮಾರು 20% ಕ್ಯಾನ್ಸರ್ಗಳು ಮ್ಯಾಮೋಗ್ರಾಮ್ನಲ್ಲೂ ಮಿಸ್ ಆಗೋ ಸಾಧ್ಯತೆ ಇರುತ್ತೆ. ಹಾಗಾಗಿ ಸ್ಕ್ರೀನಿಂಗ್ ಮೇಲೆ ಮಾತ್ರ ಅವಲಂಬಿತರಾಗೋದು ಬೇಡ. ದೇಹದಲ್ಲಿ ಯಾವುದೇ ಸಣ್ಣ ಬದಲಾವಣೆ ಕಂಡ್ರೂ ಕೂಡಲೇ ಡಾಕ್ಟರ್ ಹತ್ರ ಹೋಗಿ ಮಾತಾಡೋದು ತುಂಬಾನೇ ಅಗತ್ಯ. ನಮ್ಮ ಜಾಗರೂಕತೆಯೇ ನಮ್ಮ ದೊಡ್ಡ ಅಸ್ತ್ರ. ಸರಿ, ಈಗ ನಮ್ಮ ಚರ್ಚೆಯ ಕೊನೆಯ ಭಾಗಕ್ಕೆ ಬಂದಿದ್ದೀವಿ. ಸ್ತನ ಕ್ಯಾನ್ಸರ್ ಬಗ್ಗೆ ಸಮಾಜದಲ್ಲಿ ಸಾಕಷ್ಟು ತಪ್ಪು ಕಲ್ಪನೆಗಳಿವೆ ಅಲ್ವಾ? ಬನ್ನಿ, ಯಾವುದು ಸತ್ಯ ಯಾವುದು ಸುಳ್ಳು ಅಂತ ನೋಡೋಣ. ಮೊದಲನೇ ತಪ್ಪು ಕಲ್ಪನೆ, ನಮ್ಮ ಫ್ಯಾಮಿಲಿಲೇ ಯಾರಿಗೂ ಬ್ರೆಸ್ಟ್ ಕ್ಯಾನ್ಸರ್ ಇಲ್ಲ, ಸೊ ನನ್ಗೂ ಬರಲ್ಲ. ಇದು ತುಂಬಾ ಜನ ಅನ್ಕೊಳ್ಳೋದು. ಅದೇ ಸತ್ಯ ಏನ್ ಗೊತ್ತಾ?
ಸ್ತನ ಕ್ಯಾನ್ಸರ್ ಇರೋ ಸುಮಾರು 90-95% ಜನರಿಗೆ ಯಾವುದೇ ಫ್ಯಾಮಿಲಿ ಹಿಸ್ಟ್ರಿನೇ ಇರೋದಿಲ್ಲ. ನಿಜವಾದ ರಿಸ್ಕ್ ಫ್ಯಾಕ್ಟರ್ಸ್ ಅಂದ್ರೆ ಹೆಣ್ಣಾಗಿರೋದು ಮತ್ತು ವಯಸ್ಸಾಗೋದು. ಇನ್ನೊಂದು ತುಂಬಾ ಕಾಮನ್ ಆಗಿ ಕೇಳಿಬರೋ ಮಿಥ್ಯ, ಬ್ರಾ ಹಾಕೋದ್ರಿಂದ, ಅದರಲ್ಲೂ ಅಂಡರ್ವೈರ್ ಬ್ರಾ ಹಾಕೋದ್ರಿಂದ ಕ್ಯಾನ್ಸರ್ ಬರುತ್ತೆ ಅಂತ. ಇದಕ್ಕೆ ಯಾವುದೇ ವೈಜ್ಞಾನಿಕ ಆಧಾರ ಇಲ್ಲ. 2014ರಲ್ಲಿ ಸುಮಾರು 15,000 ಮಹಿಳೆಯರ ಮೇಲೆ ನಡೆದ ಅಧ್ಯಯನದಲ್ಲೂ ಬ್ರಾ ಹಾಕೋದಕ್ಕೂ ಕ್ಯಾನ್ಸರ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ಸ್ಪಷ್ಟವಾಗಿ ಸಾಬೀತಾಗಿದೆ. ಮೂರನೇ ತಪ್ಪು ಕಲ್ಪನೆ, ಅಂಡರ್ಆರ್ಮ್ ಆಂಟಿಪರ್ಸ್ಪಿರೆನ್ಸ್ ಅಥವಾ ಡಿಯೋಡ್ರೆನ್ಸ್ ಬಳಸಿದ್ರೆ ಕ್ಯಾನ್ಸರ್ ಬರುತ್ತೆ ಅನ್ನೋದು. ಕೇಳೋಕೆ ಭಯ ಆಗ್ಬೋದು, ಆದ್ರೆ ನಿಜ ಹೇಳ್ಬೇಕಂದ್ರೆ ಇವೆರಡರ ನಡುವೆ ನೇರ ಸಂಬಂಧ ಇದೆ ಅನ್ನೋದಕ್ಕೆ ಯಾವುದೇ ಬಲವಾದ ವೈಜ್ಞಾನಿಕ ಸಾಕ್ಷ್ಯ ಸಿಕ್ಕಿಲ್ಲ. ಕೊನೆಗೆ breastcancer.org ಸಮುದಾಯದ ಒಂದು ತುಂಬಾನೇ ಪವರ್ಫುಲ್ ಮಾತು. ಇದು ನಿಮ್ಮ ತಪ್ಪು ಅನ್ನೋದು ಒಂದು ದೊಡ್ಡ ಸುಳ್ಳು. ಇದು ಯಾರೊಬ್ಬರ ತಪ್ಪು ಅಲ್ಲ. ಇದನ್ನ ನೆನ್ಪಿಡೋದು ಬಹಳ ಮುಖ್ಯ. ಯಾಕಂದ್ರೆ ಕ್ಯಾನ್ಸರ್ ಅನ್ನೋದು ಒಂದು ಕಾಯಿಲೆ, ಅದು ನಮ್ಮ ವೈಫಲ್ಯ ಅಲ್ಲ. ಹಾಗಾದ್ರೆ ಈ ಎಲ್ಲ ಚರ್ಚೆಯಿಂದ ನಾವು ಕಲಿಬೇಕಾದ ಪಾಠ ಏನು? ತುಂಬಾ ಸರಳ. ಸರಿಯಾದ ಮಾಹಿತಿ, ನಮ್ಮ ದೇಹದ ಬಗ್ಗೆ ನಮ್ಗಿರೋ ಅರಿವು ಮತ್ತು ಏನಾದ್ರೂ ಅನುಮಾನ ಬಂದ್ರೆ ತಕ್ಷಣ ಡಾಕ್ಟರನ್ನ ಸಂಪರ್ಕಿಸೋದು. ಇವೇ ನಮ್ಮ ಕೈಯಲ್ಲಿರೋ ಅತ್ಯಂತ ಶಕ್ತಿಶಾಲಿ ಅಸ್ತ್ರಗಳು. ಹಾಗಾದ್ರೆ ಕೊನೆಯದಾಗಿ ನಮ್ಮನ್ನು ನಾವೇ ಕೇಳಿಕೊಳ್ಳಬೇಕಾದ ಪ್ರಶ್ನೆ, ನಮ್ಮ ಆರೋಗ್ಯದ ಬಗ್ಗೆ ಜಾಗೃತರಾಗಿರಲು ನಾವು ಸಿದ್ಧರಿದ್ದೀವಾ? ಈ ಮಾಹಿತಿಯನ್ನ ನಮ್ಮ ಮತ್ತು ನಮ್ಮವರ ಕಾಳಜಿಗಾಗಿ ಬಳಸ್ಕೊಡಕ್ಕೆ ಇದು ಸರಿಯಾದ ಸಮಯ ಅಲ್ವಾ?